ಅಪಹರಣ ಪ್ರಕರಣದಲ್ಲಿ ಬಂಧಿತರಾಗಿರೋ ಎಚ್.ಡಿ. ರೇವಣ್ಣ ಅವರ ಜಾಮೀನು ಅರ್ಜಿಯ ಸಂಬಂಧ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ಇವತ್ತು ಜೋರಾಗಿತ್ತು. ರೇವಣ್ಣಗೆ ಜಾಮೀನು ವಿಚಾರವಾಗಿ ಇಡೀ ದಿನ ಎಸ್ಐಟಿ ಪರ ವಕೀಲರು ಮತ್ತು ಆರೋಪಿ ರೇವಣ್ಣ ಪರ ವಕೀಲರು ತಮ್ಮ ವಾದವನ್ನು ಮಂಡಿಸಿದರು. ಅರ್ಜಿ ವಿಚಾರಣೆ ಆರಂಭವಾಗ್ತಾ ಇದ್ದಂತೆ ಎಸ್ಪಿಪಿ ಜೈನಾ ಕೊಠಾರಿ ಪ್ರಕರಣದ ತನಿಖಾಧಿಕಾರಿಯವರಿಂದ ಮುಚ್ಚಿದ ಲಕೋಟೆಯಲ್ಲಿ ತನಿಖಾ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದ್ರು. ಇದಕ್ಕೆ ರೇವಣ್ಣ ಪರ ವಕೀಲರು ಆಕ್ಷೇಪಣೆ ಸಲ್ಲಿಸಿದ ಬಳಿಕ ಅವರಿಗೂ ತನಿಖಾ ವರದಿಯನ್ನ ನೀಡಲಾಯಿತು. ಕೋರ್ಟ್ಗೆ ತನಿಖಾ ವರದಿ ಸಲ್ಲಿಕೆ ಬಳಿಕ ವಾದ ಮುಂದುವರೆಸಿದ ಎಸ್ಐಟಿ ಎಸ್ಪಿಪಿ ಜೈನಾ ಕೊಠಾರಿ ರೇವಣ್ಣಗೆ ಜಾಮೀನು ನೀಡದಂತೆ ಪ್ರಬಲವಾಗಿ ವಾದ ಮಂಡಿಸಿದ್ರು. ಐಪಿಸಿಯ 364 ಎ ಸೆಕ್ಷನ್ ಅಡಿ ಪ್ರಕರಣ ದಾಖಲಾಗಿದೆ. ಹೀಗಾಗಿ ಈ ಕೇಸ್ನ ಅಪರಾಧದ ತೀವ್ರತೆ ಅರಿಬೇಕು. ಆರೋಪ ಸಾಬೀತಾದ್ರೆ ಮರಣದಂಡನೆ ಶಿಕ್ಷೆಯನ್ನೂ ವಿಧಿಸಬಹುದಾಗಿದೆ. ಆರೋಪಿ ರೇವಣ್ಣ ಪುತ್ರ ಪ್ರಜ್ವಲ್ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದಾರೆ. ಒಂದು ವೇಳೆ ಜಾಮೀನು ನೀಡಿದ್ರೆ ಸಾಕ್ಷ್ಯ ನಾಶಪಡಿಸಬಹುದು. ಆರೋಪಿ ಪ್ರಭಾವಿ ಅನ್ನುವಂಥ ಅಂಶವನ್ನ ಇಲ್ಲಿ ಪರಿಗಣಿಸಬೇಕು. ಮಹಿಳೆಯನ್ನ ಅಪಹರಿಸಿ ಬೆದರಿಕೆ ಹಾಕಿದ ಪ್ರಕರಣ ಮಾತ್ರ ಅಲ್ಲ, ಕಿಡ್ನಾಪ್ ಆದ ಮಹಿಳೆ ಅತ್ಯಾಚಾರ ಪ್ರಕರಣದ ಸಂತ್ರಸ್ತೆಯ ಈ ಕಿಡ್ನಾಪ್ ದೂರು ನೀಡದಂತೆ ಮಾಡಿದಂಥ ಯತ್ನ. ಇತರೆ ಸಂತ್ರಸ್ತಿಯರನ್ನು ಬೆದರಿಸೋಕೆ ಅಪಹರಿಸಲಾಗಿತ್ತು. ಇತರೆ ಸಾಕ್ಷಿಗಳ ಹೇಳಿಕೆ ಇನ್ನೂ ದಾಖಲಿಸಿಕೊಳ್ಬೇಕು. ಸಂತ್ರಸ್ತರು ದೂರು ಕೊಡಬೇಕಾದ್ರೆ ರೇವಣ್ಣಗೆ ಜಾಮೀನು ನೀಡಕೂಡದು. ಹೀಗಂತ ಮನವಿ ಮಾಡಿ ತಮ್ಮ ವಾದವನ್ನ ಮುಗಿಸಿದ್ರು. ಮತ್ತೊಬ್ಬ ಎಸ್ಐಟಿ ಎಸ್ಪಿಪಿ ಅಶೋಕ್ ನಾಯಕ್ ವಾದ ಶುರು ಮಾಡಿದ್ರು. ಪ್ರಕರಣದಲ್ಲಿ 120 ಬಿ ಸೇರಿಸಲಾಗಿದ್ದು ಯಾಕೆ ಈ ಕೇಸ್ನಲ್ಲಿ ಒಳಸಂಚು ಹಾಕಲಾಗಿದೆ ಎಂದು ವಾದ ಮಂಡನೆ ಮಾಡಿದ್ರು. ರಾಜತಾಂತ್ರಿಕ ಪಾಸ್ಪೋರ್ಟ್ ಬಳಸಿ ಪ್ರಜ್ವಲ್ ದೇಶ ತೋರಿದಿದ್ದಾರೆ. ಪೆನ್ ಡ್ರೈವ್ ವಿಡಿಯೋ ವೈರಲ್ ಆಗ್ತಿದ್ದಂತೆ ರೇವಣ್ಣ ಪತ್ನಿ ಕರೆಸಿಕೊಂಡಿದ್ದಾರೆ. ತಾಯಿಯ ಅತ್ಯಾಚಾರದ ವಿಡಿಯೋ ನೋಡಿ ಪುತ್ರ ದೂರು ಕೊಟ್ಟಿದ್ರು. ಯಾರು ಕಿಡ್ನಾಪ್ ಮಾಡಿಲ್ಲ ಎಂಬ ಸಂತ್ರಸ್ತೆಯ ವಿಡಿಯೋವನ್ನ ತನಿಖೆಯ ದಿಕ್ಕು ತಪ್ಪಿಸಲು ಹರಿಬಿಡಲಾಗಿದೆ. ಸಂತ್ರಸ್ತೆಯನ್ನ ಮೊದಲು ಬೈಕ್ ಕಾರ್ನಲ್ಲಿ ಕರೆದೊಯ್ದು ಅಪಹರಿಸಿದ್ದಾರೆ. ಸಂತ್ರಸ್ತೆಯನ್ನ ತೋಟದ ಮನೆಗೆ ಬಲವಂತವಾಗಿ ಕರೆದೊಯ್ದು 4-5 ದಿನ ಆಕೆಗೆ ತೊಂದರೆ ಕೊಟ್ಟಿದ್ದಾರೆ. ಸಂತ್ರಸ್ತೆಯ 161, 164 ಹೇಳಿಕೆ ಇದ್ದು ಕೋರ್ಟ್ಗೆ ಸಲ್ಲಿಸಿದ್ದೇವೆ. ಇನ್ನು ಕಸ್ಟಡಿಯಲ್ಲಿದ್ದಾಗ ಸಲ್ಲಿಸಿದ್ದ ಬೇಲ್ ಅರ್ಜಿಯನ್ನ ಪರಿಗಣಿಸಬಾರದು. ಆರೋಪಿ ರೇವಣ್ಣ ಎಸ್ಐಟಿ ವಿಚಾರಣೆಗೆ ಸಹಕಾರ ನೀಡಿಲ್ಲ. ರಾಹುಕಾಲ, ಗುಳಿಕ ಕಾಲ, ಹೊಟ್ಟೆ ನೋವು ಎಂದು ಕುಳಿತಿದ್ರು. ಇನ್ನು ಇದೇ ವೇಳೆ 2019 ಚುನಾವಣಾ ಅಕ್ರಮದಲ್ಲಿ ರೇವಣ್ಣ ಪ್ರಜ್ವಲ್ ಅನರ್ಹತೆ ಬಗ್ಗೆ ಉಲ್ಲೇಖ ಮಾಡಲಾಗಿದ್ದು ಅವರದ್ದು ಕರಪ್ಟ್ ಪ್ರಾಕ್ಟೀಸ್. ಹೀಗಾಗಿ ಜಾಮೀನು ನೀಡಬಾರದು. ಹೀಗಂತ ಎಸ್ಐಟಿ ಎಸ್ಪಿಪಿ ಅಶೋಕ್ ನಾಯಕ್ ಮನವಿ ಮಾಡಿದ್ರು. ಎಸ್ಐಟಿ ವಾದಕ್ಕೆ ರೇವಣ್ಣ ಪರ ವಕೀಲರ ಪ್ರಬಲ ಪ್ರತಿವಾದ. ಎಸ್ಐಟಿ ಎಸ್ಎಸ್ಪಿಗಳಾದ ಜೈನಾ ಕೊಠಾರಿ ಮತ್ತು ಅಶೋಕ್ ನಾಯಕ್ ಮಾಡಿದ ವಾದಕ್ಕೆ ರೇವಣ್ಣ ಪರ ವಕೀಲರಾದ ಸಿವಿ ನಾಗೇಶ್ ಅಷ್ಟೇ ಪ್ರಬಲವಾಗಿ ಪ್ರತಿವಾದ ಮಾಡಿದ್ರು. ಕಿಡ್ನಾಪ್ ಪ್ರಕರಣದಲ್ಲಿ ಏಕೆ ತಡವಾಗಿ ದೂರು ನೀಡಲಾಗಿದೆ? ದೂರು ತಡವಾದ ಬಗ್ಗೆ ಎಸ್ಐಟಿಯಿಂದ ಸ್ಪಷ್ಟನೆ ಇಲ್ಲ. ಮೇ 2ರಂದು ಅಪಹರಣದ ದೂರು ಯಾಕೆ ನೀಡಿಲ್ಲ? ಮಹಿಳೆಯು ರೇವಣ್ಣ ಕುಟುಂಬಕ್ಕೆ ರಕ್ತ ಸಂಬಂಧಿಯಾಗಬೇಕು. ತಾಯಿ ಮನೆಗೆ ಬಂದಿಲ್ಲ ಎಂದು ದೂರುದಾರ ಉಲ್ಲೇಖಿಸಿದ್ದಾನೆ. ಅಪಹರಣ ಮಾಡಿದ್ದಾರೆ ಎಂಬುದು ದೂರುದಾರನ ಊಹೆ. ಟಿವಿಯಲ್ಲಿ ವಿಡಿಯೋ ಬಂದಿದೆ ಅಂದುಕೊಂಡು ದೂರು ನೀಡಲಾಗಿದೆ. ಚುನಾವಣೆಗೆ ಮುನ್ನ ಮನೆಗೆ ಕರೆದಿದ್ದಾರೆ. ಇದು ಕಿಡ್ನಾಪ್ ಹೇಗಾಗುತ್ತೆ? ಪ್ರಕರಣದಲ್ಲಿ 2 ರಿಮಾಂಡ್ ಅರ್ಜಿಯನ್ನ ಸಲ್ಲಿಕೆ ಆಗಿದೆ. ರೇವಣ್ಣ ಅರೆಸ್ಟ್ ಆದ ದಿನವೇ ಸಂತ್ರಸ್ತ ಮಹಿಳೆ ಪತ್ತೆಯಾಗಿದ್ರು. ಅದೇ ದಿನ 161 ಹೇಳಿಕೆ ಪಡೆದಿದ್ದು ರೇವಣ್ಣ ಬಗ್ಗೆ ಆರೋಪಿಸಿಲ್ಲ. ಇದುವರೆಗೂ ಯಾಕೆ ಸಿಆರ್ಪಿಸಿ 164 ನಡಿ ಹೇಳಿಕೆ ದಾಖಲಿಸಿಲ್ಲ? 1 ವಾರಗಳ ಕಾಲ ಸಂತ್ರಸ್ತೆಯ ಆಪ್ತ ಸಮಾಲೋಚನೆ ಅಗತ್ಯವಿತ್ತ. 364 ಎ ಪ್ರಕರಣದ ಅಡಿ ಎಸ್ಐಟಿ ಯಾಕೆ ಸಾಕ್ಷ್ಯ ಸಂಗ್ರಹಿಸಿಲ್ಲ? 364 ಎ ಹಾಕಲು ಇಲ್ಲಿ ಬೆದರಿಕೆ ಮತ್ತು ಒತ್ತಾಯ, ಡಿಮ್ಯಾಂಡ್ ಇಲ್ಲ. 364 ಎ ಪ್ರಕರಣದಲ್ಲಿನ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ತೀರ್ಪುಗಳನ್ನ ರೇವಣ್ಣ ಪರ ವಕೀಲರು ಉಲ್ಲೇಖಿಸಿದ್ರು. ಮರಣದಂಡನೆ ಅಥವಾ ಜೀವಾವಧಿಯಂತಹ ಕಠಿಣ ಶಿಕ್ಷೆ ವಿಧಿಸುವ ಅಪರಾಧ ಇದ್ರೆ ಬೇಲ್ ತಿರಸ್ಕರಿಸಬಹುದು. ಆದ್ರೆ ಇಲ್ಲಿ ಅಂತಹ ಯಾವುದೇ ಸತ್ಯ ಮತ್ತು ಸಾಂದರ್ಭಿಕ ಸಾಕ್ಷಿಗಳಿಲ್ಲ. ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಮಾತ್ರ ಆರೋಪಿ, ಪ್ರಜ್ವಲ್ ಆರೋಪಿಯಲ್ಲ. ರಾಜಕೀಯ ದುರುದ್ದೇಶವಿದ್ದು ಊಹೆಗಳನ್ನ ಪರಿಗಣಿಸಬಾರದು. ಈ ರೀತಿ ರೇವಣ್ಣ ಪರ ವಕೀಲರಾದ ನಾಗೇಶ್ ಮನವಿ ಮಾಡಿದ್ರು. ಒಟ್ಟಾರೆ 2 ಕಡೆಯ ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ರೇವಣ್ಣ ಜಾಮೀನು ಅರ್ಜಿಯನ್ನ ಪುರಸ್ಕರಿಸಿ ಜಾಮೀನು ಮಂಜೂರು ಮಾಡಿದ್ದಾರೆ. ನಾಳೆ ರೇವಣ್ಣ ಜೈಲಿಂದ ಹೊರಬರಲಿದ್ದಾರೆ. ವಿಷ್ಣು ಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.